ಹಲೋ ಎವ್ರಿವನ್. ನಾನಿವತ್ತು ನಿಮಗೆ ಆಲೂಗೆಡ್ಡೆ ಯೂಸ್ ಮಾಡಿ ಯಾವ ರೀತಿ ಆಲೂ ಕಬಾಬ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ನೀವು ಗ್ಯಾಸ್ ಆನ್ ಮಾಡ್ಕೊಳ್ಳಿ ಮತ್ತು ಒಂದು ತಪ್ಪಲೆನಲ್ಲಿ ಕಾಯೋದಕ್ಕೆ ನೀರು ಇಟ್ಕೊಳ್ಳಿ. ನಂತರ ನೀವು 4 ಆಲೂಗೆಡ್ಡೆ ತೊಗೊಂಡು ಸಿಪ್ಪೆ ತೆಗೆದು ಅದನ್ನು ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಈಗ ಕಾದಿರೋ ನೀರಿಗೆ ಆಲೂಗೆಡ್ಡೆ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕಾಗುತ್ತೆ. ಬೇಯೋದಕ್ಕೆ ಒಂದು 50% ಬಾಯ್ಲ್ ಆದರೆ ಸಾಕಾಗುತ್ತೆ. ಬಾಯ್ಲ್ ಆಗಿದೆ. ಈಗ ಇದಕ್ಕೆ ಚಿಕನ್ ಕಬಾಬ್ ಪೌಡರು, 1 ಸ್ಪೂನು ಕಾರ್ನ್ಫ್ಲೋರು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಯಾವುದೇ ರೀತಿ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ. ಚಿಕನ್ ಕಬಾಬ್ ಪೌಡರಲ್ಲಿ ಆಲ್ರೆಡಿ ಉಪ್ಪು ಆ್ಯಡ್ ಆಗಿರುತ್ತೆ. ಈ ರೀತಿ ನಿಧಾನವಾಗಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಕರಿಯೋದಕ್ಕೆ. ಈಗ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಆಲೂಗೆಡ್ಡೆನ ನಾನು ಹಾಕಿ ಚೆಕ್ ಮಾಡಿದೆ, ಕಾದಿದೆ. ಸೊ ಈಗ ನಾವೇನು ಕಲಸಿಟ್ಕೊಂಡಿದ್ವಲ್ಲ, ಈ ಎಲ್ಲ ಆಲೂ ಕಬಾಬ್ನ ನಾವು ಒಂದೊಂದೇ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆಗೆ. ಸೊ ಒಂದು ಸೈಡು ಆಲೂಗೆಡ್ಡೆ ಫ್ರೈ ಆಗಿದೆ. ಸೊ ಈಗ ಇದನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡಿದ್ದೀನಿ. ಈಗ ಫೈನಲಿ ಆಲೂ ಕಬಾಬ್ ರೆಡಿ ಆಗಿದೆ. ಇದನ್ನು ನಿಧಾನವಾಗಿ ನೀಟಾಗಿ ಎಣ್ಣೆನ ಸೋಸ್ಕೊಂಡು ಎತ್ಕೋಬೇಕು. ಇವಾಗ ಫೈನಲಿ ಆಲೂ ಕಬಾಬ್ ರೆಡಿ ಆಗಿದೆ.